ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಮಂಡೇ ವ್ಲಾಗ್, 2ನೇ ಕಾರ್ತಿಕ ಸೋಮವಾರದ ವಿಡಿಯೋ. ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಒಳ್ಳೆ ಮಲೆನಾಡಾಗಿ ಹೋಗಿತ್ತು. ನಮ್ಮ ಮನೆ ಹತ್ರ ತುಂಬ ಮಂಜು ಇತ್ತು. ಎಲ್ಲ ಫುಲ್ಲು ಕತ್ಲು ಥರನೇ ಇತ್ತು. 6:30 ಆಗಿದ್ರೂ ಫುಲ್ ಕತ್ಲೆ ಥರನೇ ಇತ್ತು. 2ನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಇವತ್ತು ನಮ್ಮ ಮನೆಗೆ ರಾಯರು ಬಂದಿದ್ದು ದಿವಸ ಬೇರೆ. ತುಂಬ ದಿನಗಳಿಂದ ನಾವು ರಾಯರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೋ. ಅದ್ರ ಮನೆಯಲ್ಲಿ ಒಂದು ರಾಯರ ಫೋಟೋ ಇರಲಿಲ್ಲ, ಒಂದು ವಿಗ್ರಹ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಫಸ್ಟ್ ಟೈಮು ನಮ್ಮ ಮನೆಗೂ ರಾಯರ ಆಗಮನ ಆಯಿತು. ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ, ಯಾರಾದರೂ ಹೋಗಿದ್ದಾಗ ತರಿಸ್ಕೊಳ್ಳೋಣ ಅಂದ್ಕೊಳ್ತಾ ಇದ್ವಿ. ಒಂದೊಂದು ಸಾರಿ ಅವರೇ ತಂದುಕೊಡ್ಬೇಕು, ನಾವು ಕೇಳಬಾರ್ದು ಅಂತಲೇ ಅಂದ್ಕೊಳ್ತಾ ಇದ್ವಿ. ಅಂದರೆ ಪ್ರಸಾದ ಅಂತೂ ಯಾವಾಗಲೂ ಬರ್ತಾನೆ ಇರೋದು ಮನೆಗೆ, ಯಾರಾದರೂ ತಂದು ಕೊಡ್ತಾನೆ ಇರೋರು ಪ್ರಸಾದ. ಆದರೆ ರಾಯರ ಫೋಟೋ ಮಾತ್ರ ಒಬ್ಬರು ತಂದು ಕೊಟ್ಟಿರಲಿಲ್ಲ. ನಾವೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಬೇರೆ ಬೇಡ, ನಾವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದನೇ ತೊಗೊಂಬರೋಣ, ಇಲ್ಲೆಲ್ಲೂ ತೊಗೊಳ್ಳೋದು ಬೇಡ ಅಂತ ಬೇರೆ ಹೇಳಿಬಿಟ್ಟಿದ್ರು. ತುಂಬ ದಿವಸದಿಂದ ರಾಯರು ಮಂತ್ರ ಹೇಳ್ಬೇಕಾದ್ರೂ ನಾನು ಅಲ್ಲಿ ಅಯ್ಯೋ ರಾಯರದೊಂದು ಫೋಟೋ ಇಲ್ವಲ್ಲ ಅಂತ ನಮ್ಮ ಕಲ್ಪನೆಯಲ್ಲೇ ನಾವು ರಾಯರನ್ನ ಕಾಣ್ಕೋಬೇಕು, ಆ ಥರನೇ ಆಗ್ತಾಯಿತ್ತು. ತುಂಬ ದಿವಸದಿಂದ ಅಂದ್ಕೊಳ್ತಾನೆ ಇದ್ದೆ, ಆಗಿರಲಿಲ್ಲ. ಆದರೆ ಫಸ್ಟ್ ಟೈಮ್ ಭಾವನಮ್ಮ ಅಂತೂ ಫ್ರೆಂಡ್ಸ್ ಜೊತೆ ಆದರೂ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತಂತು ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲರೂ ಸೇರಿ ಅವ್ರು ಮಂತ್ರಾಲಯಕ್ಕೆ ಹೋಗಿದ್ರು. ಮಂತ್ರಾಲಯದಿಂದ ಬರಬೇಕಾದ್ರೆ ರಾಯರನ್ನ ಜೊತೆಲಿ ಕರ್ಕೊಂಡ್ಬಂದರು. ನಮಗೆ ಅಂದರೆ ಪಾಪ ಮಗುಗೂ ಗೊತ್ತಿರಲಿಲ್ಲ ಯಾವ ಥರ ತೊಗೊಬರ್ಬೇಕು ಅಂತ. ಫೋಟೋ ತೊಗೊಬಂದು ನಮ್ಮ ಮನೇಲಿ ಆಗಲಿ ದೇವ್ರ ಮನೇಲಿ ತುಂಬ ಫೋಟೋಗಳಿದೆಯಲ್ಲ, ಅದಕ್ಕೇನಾದ್ರು ಫೋಟೋ ತೊಗೊಬಂದರೆ ಇಡೋದಕ್ಕೆಲ್ಲ ಜಾಗ ಇಲ್ಲ. ಹಾಗಾಗಿ ಫೋಟೋ ಬೇಡ, ಪುಟ್ಟದೊಂದು ವಿಗ್ರಹ ಥರ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳ್ದು. ನಾವು ಇಂಥದ್ದೇ ತೊಗೊಬಾ ಅಂತ ಪಾಪ ಏನು ಹೇಳಿರಲಿಲ್ಲ. ಪಾಪ ಅದು ಸಿಕ್ಕಿದ್ದು ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು ತೊಗೊಳ್ತೀನಿ ಅಂತ ಹೇಳಿ ನಮಗೂ ಫೋನ್ ಮಾಡಿಬಿಟ್ಟು, ಅಂದರೆ ಫೋಟೋ ಕಳಿಸಿದ್ದು ಇದನ್ನು ತೊಗೊಳ್ತಾ ಇದ್ದೀವಿ ಅಂತ. ಪಾಪ ನಾವು ಅವಾಗಾದರೂ ಹೇಳಬೇಕಾಗಿತ್ತು. ಅಂದರೆ ಹಿತ್ತಾಳೆ ಇಲ್ಲ ಬೆಳ್ಳಿ ಪಂಚಲೋಹ ಈ ಥರದ್ದು ರಾಯರದ್ದು ವಿಗ್ರಹ ಮನೆಯಲ್ಲಿ ಇಟ್ಕೋಬೇಕಂತೆ. ಅದು ನಮಗೆ ಗೊತ್ತಿರಲಿಲ್ಲ. ಯಾವುದೋ ರೂಪದಲ್ಲಿ ಏನೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ರಾಯರು ಅಂತ ನಮ್ಮ ಮನೆಗೆ ಬಂದಿದ್ದಾಯಿತು. ನಾವು ಭಕ್ತಿಯಿಂದ ಇವಾಗ ರಾಯರನ್ನ ಪೂಜಿಸ್ತಾ ಇದ್ದೀವಿ ಅಷ್ಟೇನೆ. ತುಂಬಾ ಇಷ್ಟ ಆಯಿತು ರಾಯರು ಬಂದಿದ್ದಂತೂ. ಒಂದು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಖುಷಿ ಅಂತೂ ಆಯಿತು. ಅಂದರೆ ನಮ್ಮ ಮನೆಯಲ್ಲಿ ರಾಯರು ಫೋಟೋನೇ ಇರಲಿಲ್ವಲ್ಲ, ಒಂದು ಫೋಟೋನೂ ಇರಲಿಲ್ಲ. ಹಾಗಾಗಿ ಫಸ್ಟ್ ಟೈಮ್ ಬಂದಿದ್ದೇನೆ. ನಾವು ರಾಯರು ಪ್ರತಿರೂಪನೇ ಅಂದ್ಕೊಂಡು ರಾಯರ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತಲೇ ನಾವು ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಮತ್ತು ನಮ್ಮ ಅತ್ತಿಗೆದೊಂದು ಸೆಂಟಿಮೆಂಟ್ ಅಂದರೆ ಅದಕ್ಕೆ ಭಾವನಮ್ಮ 2 ವರ್ಷದ ಮಗುನಲ್ಲಿ ತಂದು ಕೊಟ್ಟಿದ್ದು ಅದಕ್ಕೆ ಅವ್ರ ಅಣ್ಣ ಸೈಕಲ್ನ. ಚಿಕ್ಕ ಹುಡುಗಿ ಇದ್ದಾಗ ಒಂದು 2-3 ವರ್ಷದ ಮಗು ಇದ್ದಾಗ ಈ ಸೈಕಲ್ ತಂದು ಕೊಟ್ಟಿದ್ದು. ನಮ್ಮ ಅತ್ತಿಗೆ ಇದನ್ನು ಅದು ಎಲ್ಲ ಹಾಳಾಗೋಗಿದೆ ಈ ಸೈಕಲು. ಒಂದು 15-20 ವರ್ಷದ ಮೇಲೆ ಆಗೋಗಿದೆ. ತಗೊಬಂದು ಇದು ಹಾಳಾಗೋಗಿದೆ, ಅದನ್ನು ಹಾಕೋದ್ರೆ ನಮ್ಮ ಅಣ್ಣ ಫಸ್ಟ್ ಟೈಮ್ ತಂದು ಕೊಟ್ಟಿದ್ದು ಅಂತ. ಭಾನುಗಿಂತ ನಮ್ಮ ಅತ್ತಿಗೆ ಸೆಂಟಿಮೆಂಟ್ ಜಾಸ್ತಿನೇ ಇತ್ತು. ನಮ್ಮ ಅಣ್ಣ ತಂದು ಕೊಟ್ಟಿದ್ದು ಹಾಗೆ ಇರಲಿ ಅಂತ ಒಂದು 20 ವರ್ಷದಿಂದ ಹಾಗೆ ಇಟ್ಕೊಂಡಿದ್ರು. ಫುಲ್ಲು ಒಂದು ಸ್ವಲ್ಪನೂ ಏನೂ ಚೆನ್ನಾಗೇ ಇಲ್ಲ, ಎಲ್ಲ ಹೊಟ್ಟೋಗಿದೆ. ಆದರೂ ನಮ್ಮ ಅತ್ತಿಗೆ ಅವ್ರ ಅಣ್ಣ ತಂದು ಕೊಟ್ಟಿದ್ದು ನೆನಪಿಗಿಂತ ಈಗಿನ ಕಾಲದಲ್ಲಿ ಯಾರು ಅಣ್ಣ ತಂಗಿ ಪ್ರೀತಿ ಅವ್ವ. ನಮ್ಮ ಅತ್ತಿಗೆಗಂತೂ ತವ್ರ ಮನೆ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇದೆ. ಆಮೇಲೆ ಏನು ಮಾಡಿದ್ರು, ಇನ್ನೂ ಹೊರ್ಟೋಗುತ್ತಲ್ಲ, ಇನ್ನು ಬಿಸಾಕಬೇಕಾಗುತ್ತೆ ಅಂತ ಹೇಳಿ ಇದ್ರ ಬದಲು ನೆನಪಿಗೋಸ್ಕರ ಏನಾದರೂ ಒಂದು ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಇವ್ರ ಪಾತ್ರೆನವ್ರು ಬಂದರು. ನಾನು ಈ ಕಡಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿತ್ತು. ತುಂಬ ದಿವಸದಿಂದ ನಾನು ಅಂದ್ಕೊಳ್ತಾ ಇದ್ದೆ ಈ ಥರ ಒಂದು ತೊಗೋಬೇಕು ಅಂತ ಹೇಳಿ. ಇದು ನೋಡಿಬಿಟ್ಟು ಇದು ಸ್ವಲ್ಪ ಕಾಸ್ಟ್ಲಿ ಆದರೂ ಚೆನ್ನಾಗಿತ್ತು. ನಾವು ಇದನ್ನೇ ತೊಗೊಳ್ಳೋಣ, ಅದು ನೆನಪಿಗೋಸ್ಕರ ಇರುತ್ತೆ. ಇದನ್ನು ನೋಡಿದಾಗೆಲ್ಲ ನೀನು ಅಣ್ಣಪ್ಪ ಸೈಕಲ್ ಕೊಡಿಸಿತ್ತು, ಅದನ್ನು ಹಾಕ್ಬಿಟ್ಟು ನಾನು ಇದನ್ನು ತೊಗೊಂಡೆ ಅನ್ಕೋಬೊಬ್ಬು ಅಂತ ಹೇಳ್ತಾಯಿದ್ವಿ. ಸರಿ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಟಿಫನ್ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಲ್ಲ, ಅವಾಗ ಇವ್ರು ಹೋಗ್ತಾಯಿದ್ರು. ಆಮೇಲೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಹಾಗೆ ಹಳೆ ಪಾತ್ರೆಗಳೆಲ್ಲ ಇತ್ತಲ್ಲ, ಅಂದರೆ ಪ್ಲಾಸ್ಟಿಕ್ದೆಲ್ಲ ಚೇರು ಅದೆಲ್ಲ ಹೊರ್ಟೋಗಿತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಬಂದ್ವಿ. ಪಾಪ ಇವ್ರು ಯಾರೋ ಹಿಂದಿಯವರು. ನಮ್ಮ ಮನೆ ಹತ್ರ ನಾವು ಪೂಜೆ ಮಾಡುವಾಗ ಯಾವಾಗ ನೋಡಿದ್ರು ಹಸುಗಳು ಇದ್ದೇ ಇರುತ್ತೆ. ನಮ್ಮ ಮನೆ ಹತ್ರ ಲಾಸ್ಟು ಬೇರೆ ಎಲ್ಲ ಅಲ್ಲಿ ಎಲ್ಲ ಬೈಲಿದೆಯಲ್ಲ, ಹಾಗಾಗಿ ಹಸುಗಳು ಬರ್ತಾನೆ ಇರುತ್ತೆ. ಆಮೇಲೆ ಆ ಪಾತ್ರೆ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಅಮ್ಮ ಮತ್ತು ಅಮ್ಮನ ತಂಗಿ ಮನೆ ಹತ್ರ ಒಬ್ಬರು ಲಕ್ಷ್ಮಮ್ಮ ಅಂತ ಇದ್ದಾರೆ. ಅವ್ರು ಮಲ್ಲಮ್ಮನ ವಿಷಯ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಟೋದ್ರಲ್ಲ, ಅವ್ರು ನಮ್ಮ ಕಡೆಯವರೇ ಅಂತ ಲಕ್ಷ್ಮಕ್ಕವರು ಅವಕ್ಕ ಹೇಳ್ತಾಯಿದ್ರು. ನಮ್ಮ ಮನೆ ಹತ್ರನೇ ಇದ್ದಾರೆ ಪಾಪ ಅವರು. ಅವ್ರು ಹೇಳ್ತಾಯಿದ್ರು ಮಧ್ಯಾಹ್ನ ಟೈಮ್ ಯಾವಾಗನ ಬೇಜಾರಾದಾಗ ಅವ್ರು ನಮ್ಮ ಮನೆ ಹತ್ರ ಬರ್ತಾರೆ. ಆಮೇಲೆ ಅದಕ್ಕೆ ಎಲ್ಲ ಹುರುಳಿಕಾಳೆಲ್ಲ ಇದ್ರು. ಎಲ್ಲ ಇಟ್ಕೊಳ್ಳೋಣ, ಕಲ್ಲಿರುತ್ತಲ್ಲ, ಸಡನ್ನಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಅಂದಾಗ ಆಯೋದಕ್ಕಾಗಲ್ಲ, ಇವಾಗ ಫ್ರೀ ಇದೀವಲ್ಲ ಕಲ್ಲೆಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ರು ಹುರುಳಿಕಾಳಲ್ಲಿ. ಹೀಗೆ ಮಲ್ಲಮ್ಮನ ವಿಷಯ ಎಲ್ಲ ಮಾತಾಡಿಕೊಂಡು ಅವ್ರು ಹೇಳ್ತಾಯಿದ್ರು, ಮಲ್ಲಮ್ಮಂಗೆ ಇವಾಗ ಇಷ್ಟು ದಿವಸ ಇದ್ರಲ್ಲ ಎಷ್ಟು ದುಡ್ಡು ಬಂತು ಅಂತೆಲ್ಲ ಕೇಳ್ತಾಯಿದ್ರು. ನಮಗೆ ಗೊತ್ತಿಲ್ಲ, ಅದನ್ನು ನೀನೇ ಹೇಳು ಅಂತ, ನಿಮ್ಮೂರಲ್ವ ಅವರು, ನಿಮ್ಗೆ ಗೊತ್ತಿರುತ್ತೆ ಅಂತ ರೇಗಿಸ್ತಾ ಇದ್ದೆ. ಆಮೇಲೆ ಹೀಗೆ ಮಾತಾಡಿಕೊಂಡು ಎಲ್ಲ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಇನ್ನು ತುಳಸಿ ಹಬ್ಬ ಬೇರೆ ನಾನು ಭಾನುವಾರ ಮಾಡಿರಲಿಲ್ಲ, ಸೋಮವಾರ ತುಳಸಿ ಹಬ್ಬ ಮಾಡೋಣ ಅಂತ
ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ರಸಾದಕ್ಕೆ ಅಂತ ನೈವೇದ್ಯಕ್ಕೆ ಅಂತ ಹೇಳಿ ಕಜ್ಜಾಯ ಮತ್ತು ಕಾಯಿ ಒಬ್ಬಟ್ಟು. ಅಂದರೆ ಕಜ್ಜಾಯ ಇದು ನಾನು ಹಬ್ಬದಲ್ಲಿ ಪಾಕ ತೊಗೊಬಂದು ಇಟ್ಟಿದ್ದು, ಅದು ಹಾಗೆ ಎತ್ತಿಟ್ಬಿಟ್ಟಿದೆ. ಕಜ್ಜಾಯ ಸ್ವಲ್ಪ ಮಾಡ್ಕೊಳ್ಳೋಣ, ಹಾಗೆ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಕಜ್ಜಾಯಕ್ಕೆ ನೋಡೋಣ ಹೇಗೆ ಬರುತ್ತೋ ಅಂತ ಟ್ರೈ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗೇ ಬಂತು ಕಜ್ಜಾಯ ಅಂತೂ, ತುಂಬ ಚೆನ್ನಾಗಿ ಬಂತು ಕಜ್ಜಾಯ. ಮತ್ತು ಸ್ವಲ್ಪ ಹಾಗೆ ಕಾಯಿ ಒಬ್ಬಟ್ಟು ಮಾಡ್ಕೊಂಬಿಡೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟು ಅಂದರೆ ಸ್ವಲ್ಪ ಬೇಗನೆ ಈಸಿ ಅಲ್ವಾ ಕಾಯಿ ಒಬ್ಬಟ್ಟು ಮಾಡೋದು. ಅದಾದರೆ ಬೇಳೆ ಎಲ್ಲ ಬೇಯಿಸಿ ಸ್ವಲ್ಪ ಲೇಟ್ ಆಗುತ್ತೆ. ಕಾಯಿ ಒಬ್ಬಟ್ಟಾದರೆ ಸ್ವಲ್ಪ ಬೇಗನೆ ಮಾಡ್ಕೋಬೋದು ಅಂತ ಹೇಳಿ ಕಾಯಿ ಒಬ್ಬಟ್ಟು ಮಾಡಿಕೊಂಡು, ತುಳಸಿಗೆ ತುಂಬ ಇಷ್ಟವಾಗಿರೋದು ಪಂಚಕಜ್ಜಾಯ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ 3 ಥರ ನೈವೇದ್ಯ ಆಗುತ್ತೆ. ಇನ್ನು ಹಣ್ಣುಗಳೆಲ್ಲ ಇಡ್ತೀವಲ್ಲ, ಹಾಗಾಗಿ ನಮ್ಮ ಮನೆ ಹತ್ರ ಬೇರೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ನಾವು ಆ ಕಡೆಯಿಂದ ಇವಾಗ ಬೇರೆ ಈ ಕಡೆ ಸಪ್ರೇಟಾಗಿ ಮಾಡ್ಕೊಂಬಿಟ್ಟಿದ್ದೀರಿ. ಹಾಗಾಗಿ ಇಲ್ಲಿ ಜಾಸ್ತಿ ಚೆನ್ನಾಗಿ ಇಟ್ಟು ಪೂಜಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಮನೆ ಒಳಗಡೆ ಅಂತೂ ತುಳಸಿನ ತೊಗೊಂಡು ಹೋಗೋ ಆಗಿಲ್ವಲ್ಲ, ಪೂಜಿಸಾಗಿದ್ರೆ ನಾವು ತುಳಸಿ ಕಟ್ಟೆ ಹತ್ರ ಹೊರಗಡೆನೇ ಪೂಜಿಸಬೇಕು, ಮನೆ ಒಳಗಡೆ ಎಲ್ಲ ತುಳಸಿ ಕಟ್ಟೆ ತೊಗೊಂಡು ಹೋಗೋಗಿಲ್ಲ ಅಂತ ಹೇಳಿ ಹೊರಗಡೆನೇ ಆದಷ್ಟು ಚಿಕ್ಕದಾಗೆ ಪೂಜಿಸೋಣ ಅಂತ ಹೇಳಿ ಎಲ್ಲ ಇಟ್ಟು ದೀಪ ಎಲ್ಲ ರೆಡಿ ಮಾಡಿಕೊಂಡು, ಮತ್ತು ತುಂಬ ಪ್ರಿಯವಾಗಿರೋದು ಬೆಟ್ಟದ ನೆಲ್ಲಿಕಾಯಿ ದೀಪ, ಅದನ್ನು ಬೆಳಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೋಡಿದ್ರೆ 5:15, 5:30 ಅಷ್ಟರಲ್ಲಿ ಸ್ವಲ್ಪ ಕತ್ಲಾಗ್ತಾಯಿತ್ತು. ನಾನೇನು ಇಷ್ಟು ಬೇಗ ಕತ್ಲಾಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ 5:45ಗೆಲ್ಲ ಫುಲ್ ಕತ್ಲೇ ಆಗೋಯಿತು. ನಾನು ಪೂಜೆನೇ 5:30 ಮೇಲೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದಿದ್ದು. 5:30 ಆಗಲಿ, 5:30ಗೆ ಪೂಜೆ ಮಾಡೋಣ ಅಂತ ನಾನು ಕಾಯ್ತಾಯಿದ್ರೆ ನೋಡಿದ್ರೆ ಫುಲ್ ಕತ್ಲೇ ಆಗೋಯಿತು. ನನಗೆ ಇದೇನಿದು 5:30ಗೆ ಇಷ್ಟು ಕತ್ಲಾಗೋಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಅದಕ್ಕೇನು ಕೇಳಿದೆ. ಅದಕ್ಕೆ ನನಗೂ ಗೊತ್ತಿಲ್ಲ, ಅಂದರೆ ಪೌರ್ಣಮಿ ಇನ್ನೆರಡು ದಿವಸ ಇದೆ, 2 ದಿವಸ ಪೌರ್ಣಮಿ ಇದ್ದಂಗೆ ಯಾಕೆ ಇಷ್ಟೊಂದು ಕತ್ಲಾಗ್ತಾ ಇದೆಯಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಅಮ್ಮ ಬಂದು ಹೇಳಿದ್ರು, ಇಲ್ಲ ಇವಾಗ ಹಗ್ಲು ಕಡಿಮೆ ಇದೆ, ರಾತ್ರಿ ಜಾಸ್ತಿ ಇದೆ, ಹಾಗಾಗಿ ಕತ್ಲಾಗ್ತಾ ಇದೆ ಅಂತಲೇ ಹೇಳಿದ್ರು. ಇನ್ನು 5:30 ಅಷ್ಟರಲ್ಲಿ ಎಲ್ಲ ಕತ್ಲಾಗೋಗುತ್ತೆ, 6 ಗಂಟೆ 6:15 ಅಷ್ಟರಲ್ಲಿ ಫುಲ್ ಕತ್ಲಾಗುತ್ತೆ ಅಂತ ಹೇಳಿದ್ರು. ಅಯ್ಯೋ, ನಾನು ತುಳಸಿ ಹಬ್ಬ ಮಾಡಬೇಕಾದ್ರೇ ಈ ಥರ ಕತ್ಲಾಗಬೇಕಾ ಅಂತ ಅಂದ್ಕೊಂಡೆ. ಒಂದು ಫೋಟೋನು ನೀಟಾಗಿ ಅಲ್ಲಿ ತೊಗೊಳೋದಕ್ಕೂ ಆಗ್ತಾ ಇರಲಿಲ್ಲ, ಫುಲ್ಲು ಕತ್ಲೇ ಇತ್ತು. ನಾನು ಲೈಟ್ ಹಾಕಿದ್ರೂ ಅಷ್ಟು ಬೆಳಕೇನು ಕಾಣಿಸ್ತಾ ಇರಲಿಲ್ಲ, ಇನ್ನು ಒಳಗಡೆನೂ ತೊಗೊಂಡು ಹೋಗಾಗಿರಲಿಲ್ಲ. ತುಳಸಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಬೆಳಿಗ್ಗೆನೂ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಅಂತ ಹೋಗಿದ್ರೆ ಇಲ್ಲೇನು ಫುಲ್ಲು ರಶ್ಶು, ಕ್ಯೂ ನೋಡಿ ಎಷ್ಟೊಂದಿದೆ, ತುಂಬಾ ರಶ್ ಇತ್ತು ಸಂಜೆ ಟೈಮಲ್ಲಿ. ಬೆಳಿಗ್ಗೆ ಟೈಮ್ ಆದರೂ ಹೋದ್ರೆ ಸ್ವಲ್ಪ ಕಮ್ಮಿ ಇರೋದು, ಸಂಜೆ ಅಂತೂ ಫುಲ್ಲು ರಶ್ ಇತ್ತು. ಆದ್ರೂ ಶಿವನ ದರ್ಶನ ಮಾಡಲೇಬೇಕು, ಮಹದೇಶ್ವರನ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದು. ದರ್ಶನವೂ ಚೆನ್ನಾಗಾಯಿತು, ಇದು ತುಳಸಿ ಪೂಜೆಯೂ ತುಂಬ ಚೆನ್ನಾಗಾಯಿತು. ಕಾರ್ತಿಕ್ 2ನೇ ಸೋಮವಾರ ಪೂಜೆನೂ ಮನೆಯಲ್ಲಿ ತುಂಬಾ ಚೆನ್ನಾಗಾಯಿತು. ಏನೋ ಒಂಥರ ಖುಷಿ, ಈ ಕಾರ್ತಿಕ್ ಮಾಸದಲ್ಲಿ ಶಿವನ ಆರಾಧನೆ ಮಾಡೋದೇ ಒಂಥರ ಖುಷಿ. ಎಲ್ಲ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಧನ್ಯವಾದಗಳು.